ಚೈನ್ ಫಸ್ಟ್ ನಾನು ಒಂದು ಗೋಲ್ಡ್ ತೊಗೊಂಡಿದ್ದೀನಿ ಅಂದರೆ ಅದು ಇದೇ ಚೈನೇ ನನ್ನ ಲೈಫಲ್ಲಿ. ಮತ್ತು ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ವೆರಿ 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 ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಈಮೇಲೆ ನಾವು ಪರ್ಚೇಸ್ ಮಾಡಿರೋದು. ಸೊ ನೋ ಮೇಕಿಂಗ್, ನೋ ವೇಸ್ಟೇಜ್, ಓನ್ಲಿ ನಾವು ಗೋಲ್ಡ್ ಪ್ರೈಸ್ನ ಕೊಟ್ಬಿಟ್ಟು ತೊಗೊಬಂದಿರೋದು ರೀಗಲಲ್ಲಿ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತು ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ವೆರಿ 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 ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಏನು ಅಂದರೆ, ನಾನು ಹೇಳಿದ್ದೆ ನಂದು ಗೋಲ್ಡ್ ಬ್ಯಾಂಕಿಂದ ಲಾಕರಿಂದ ಆಚೆ ಬಂದ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ನಾನು 2 ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಒಂದು ಲಾಕರಿಂದ ತೊಗೊಬಂದಿದ್ದೀವಿ. ಸೊ ನಾಳೆ ಹೋಗಿ ಮತ್ತೆ ಊರಿಗೆ ಹೋಗೋದ್ರಿಂದ ಇಡಬೇಕಾಗುತ್ತೆ. ಸೊ ಅದಕ್ಕೆ ಇವತ್ತು ಲಾಗ್ ಮಾಡಿ ಎಲ್ಲ ಇಟ್ಬಿಡೋಣ ಅಂತ ಡಿಸೈಡ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು 80% ಇದೆ, 80 ಅಲ್ಲ, ಆ್ಯಕ್ಚುಲಿ ಒಂದು 60% ಗೋಲ್ಡ್ ಇಲ್ಲಿದೆ, ಇನ್ನು 40% ಇನ್ನೊಂದು ಕಡೆ ಇದೆ. ಸೊ ಅದು ಬಂದಾಗ ಇನ್ನು ಪಾರ್ಟ್ 2 ಗೋಲ್ಡ್ದು ಮತ್ತೆ ಮಾಡ್ತೀನಿ. ಸೊ ಇದು ಫಸ್ಟ್ ಪಾರ್ಟ್ 1 ಆಗಿರುತ್ತೆ ನನ್ನ ಗೋಲ್ಡ್ ಕಲೆಕ್ಷನ್ಸ್ ಬಗ್ಗೆ. ಮೊದಲಿಗೆ ಸಿಯಾನ್ದು, ಬೇಬಿದು, ಹಾಗೆ ಪ್ರವಿದು, ನಂದು ಸ್ವಲ್ಪನೇ ಇದೆ, ನಂದು ಸ್ವಲ್ಪ ಜಾಸ್ತಿ ಇದೆ. ಅದೆಲ್ಲಾನು ತೋರಿಸ್ತೀನಿ ಒನ್ ಬೈ ಒನ್. ಬನ್ನಿ, ಡಿಸೈನು ಎಲ್ಲಾನು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಈ ಲಾಗ್ ಮಾಡೋಕ್ಕೆ ಕಾರಣ ಏನು ಅಂದರೆ, ಆ್ಯಕ್ಚುಲಿ ತೋರಿಸ್ಬೇಕಂತಲೇ ಏನೂ ಇಲ್ಲ. ಆ್ಯಕ್ಚುಲಿ ಇಷ್ಟು ಕಡಿಮೆ ಗ್ರಾಮಲ್ಲಿ ಇಷ್ಟು ಒಳ್ಳೆ ಡಿಸೈನ್ಸ್ ಕೂಡ ಮಾಡಬಹುದು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಅಂಥ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಸೊ ನೀವು ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನನ್ನ ಗೋಲ್ಡ್ ಕಲೆಕ್ಷನ್ ಬಗ್ಗೆ ಎಲ್ಲನೂ ನಿಮಗೆ ಮಾಹಿತಿ, ಹಾಗೆ ಎಷ್ಟು ಗ್ರಾಮ್ ಇದೆ, ಸೊ ಪ್ರೈಸ್ ಎಷ್ಟಾಗಿತ್ತು ನಾನು ಮಾಡಿಸುವಾಗ, ಅದೆಲ್ಲನೂ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಟ್ಟು ನೋಡಿ ಪ್ಲೀಸ್. ಸಪೋರ್ಟ್ ಬೇಕು ನಿಮ್ದೆಲ್ರದ್ದು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ 1 2 3 4 ನೀವು ಇಲ್ಲಿ ನೋಡ್ಬೋದು. ಇದು ಬಂದು ಪ್ರವಿದು ಒಂದು ಅಷ್ಟೇ ಇರೋದು. ಇನ್ನೊಂದು ಬ್ಯಾಂಕಲ್ಲಿ ಅವನದು ಫುಲ್ ಇದೆ. ಸೊ ಇದಿಷ್ಟು ನಂದು, ಇದಿಷ್ಟು ಸಿಯಾನ್ದು, ಇದು ಹುಟ್ಟೋ ಬೇಬಿದು. ಆ್ಯಕ್ಚುಲಿ ಮಗು ಹುಟ್ಟೋ ಮುಂಚೆ ತೊಗೊಬಿಟ್ಟಿದ್ದೀವಿ. ಸೊ ಅದನ್ನು ತೋರಿಸ್ಬಿಡ್ತೀನಿ. ಇದು 2 ಬಾಕ್ಸ್ ಇದೆ ಅಷ್ಟೇ. ಫಸ್ಟು ಪಾಪುದು ತೋರಿಸೋಣ. ಫಸ್ಟು ನಾನು ಇದನ್ನು ರೀಗಲಲ್ಲಿ ತೊಗೊಂಡೆ. ಇದು ಇರೋದು ಜಸ್ಟ್ 2.5 ಗ್ರಾಮ್ ಕಡ. ಇದು ನೀವು ಇಲ್ಲಿ ನೋಡ್ಬೋದು. ಸೊ 2.5 ಇದೆ. ತುಂಬ ಯೂನಿಕ್ ಆಗಿದೆ ಡಿಸೈನ್ ಬಂದು. ಸಖತ್ ಅಂದರೆ ಸಖತ್ತಾಗಿ ಕಾಣಿಸುತ್ತೆ ಬೇಬಿಗೆ. ಇದು ಕೂಡ ಸಿಯಾ ಕೂಡ ವೇರ್ ಮಾಡ್ಕೋಬೋದು, ಅಷ್ಟಿದೆ ಸೈಜು. ಸೊ ಸಿಯಾ ಆಲ್ರೆಡಿ ವೇರ್ ಮಾಡಿದ್ದಾಳೆ ಒಂದು ಟೈಮು ಹೊಸ ತಗೊಬಂದಾಗ. ಇದು ಬೇಬಿದು ಒಂದು ಪಾಪು ಕಡ. ಹಾಗೆ ನೆಕ್ಸ್ಟ್ ಒನ್ ಬೇಬಿದೇನೆ, ಇದು ಬ್ರೇಸ್ಲೈಟ್. ಸೊ ನೋಡ್ಬೋದು, ವಾಯ್ದು ಬರುತ್ತಲ್ವಾ, ಈಗ ಜೆಂಟ್ಸ್ ಹಾಕ್ತಾರೆ ಎಲ್ಲರೂ. ಸೊ ಆ ಥರ ಡಿಸೈನ್ ಇದು. ತೋರಿಸಿರೋದೆಲ್ಲ ನಾನು ಆ ಕಡೆ ಇಟ್ಬಿಡ್ತೀನಿ. ಹಾಗೆ ನೆಕ್ಸ್ಟು ಪ್ರವಿದು ತೋರಿಸ್ತೀನಿ. ಇದು ಚೈನು, ಇದು ಅಗ್ಗದ ಮಾಟ ಅಂತ ಏನೋ ಹೇಳ್ತಾರೆ. ಸೊ ಊರ್ ಸೈಡಲ್ಲಿ ಮಾಡಿಸಿರೋದು ಮದುವೆ ಟೈಮಲ್ಲಿ ಅವನಿಗೆ. ಸೊ ಜಾಸ್ತಿ ವೇರ್ ಮಾಡೇ ಇಲ್ಲ ಅವರು, ಚೆನ್ನಾಗಿದೆ. ಸೊ ಇದನ್ನು ಹತ್ತಿರದಿಂದ ಕೂಡ ನಿಮಗೆ ವಿಡಿಯೋ ತೋರಿಸ್ತೀನಿ. ವಿಡಿಯೋ ಮಾತ್ರ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ, ಎಲ್ಲ ವೀಡಿಯೋಸ್ನು ನೀವು ನೋಡಿ. ಡಿಸೈನ್ ಮಾತ್ರ ಒಂದೊಂದು ಯೂನಿಕ್ ಆಗಿದೆ ನಾನು ಮಾಡಿಸಿರೋದು. ಇದು ಬಂದು ಗ್ರಾಮ್ ಎಷ್ಟಿದೆ ಅಂದರೆ ಪ್ರವಿದು ಚೈನು ಆ್ಯಕ್ಚುಲಿ 13.5 ಗ್ರಾಮ್ ಇದೆ ಅಷ್ಟೇ. ಸೊ ನೋಡಿದ್ರೆ 20 ಗ್ರಾಮ್ ಇದೆ ಅನ್ನೋ ಥರ ಫೀಲ್ ಆಗುತ್ತೆ, ಆ ಥರ ಕಾಣಿಸುತ್ತೆ. ಸೊ ಡಿಸೈನ್ ಸಖತ್ತಾಗಿದೆ. ಇದು 12.5 ಗ್ರಾಮ್ಸ್ ಇದೆ. ಸೊ ಅಗ್ಗದ ಡಿಸೈನು ತುಂಬ ಚೆನ್ನಾಗಿದೆ. ನೋಡಿದ್ರೆ ಒಂದು 2 ತೊಲೆ ಇದೆ ಅಂತ ಏನೋ ಅನ್ಸುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಡಿಸೈನು. ನೆಕ್ಸ್ಟ್ ಇಟ್ಸ್ ಸ್ಟಾರ್ಟ್
ಸಿಯಾಂದು ಬ್ಯಾಂಗಲ್ಸ್. ಸೊ ಇದು 4 ಗ್ರಾಮ್ ಇದೆ, ಎರಡು ಸೇರಿಬಿಟ್ಟು 8.5 ಗ್ರಾಮ್ ಇದೆ. ಇದು ಅಡ್ಜಸ್ಟಬಲ್ ಬ್ಯಾಂಗಲ್ಸ್. ಇದನ್ನು ನಾನು ಮಲಬಾರಲ್ಲಿ ತೊಗೊಂಡಿದ್ದೆ. ಸೊ ಅವಳದು ನಾಮಕರಣ ಟೈಮಲ್ಲಿ ತೊಗೊಂಡಿದ್ವಿ. ಹಾಗೆ ಅವಳದು ಹುಟ್ಟಿದಾಗ ಅವ್ರ ತಾತ ಒಂದು ರಿಂಗ್ ಹಾಕಿದ್ರು, ಹಾಗೆ ನಮ್ಮಮ್ಮ ಒಂದು ರಿಂಗ್ ಹಾಕಿದ್ರು. ಸೊ 2 ರಿಂಗ್ಸ್ ನೀವಿಲ್ಲಿ ನೋಡ್ಬೋದು. ಇದು ಲೈಟ್ ವೇಟ್ ಬರುತ್ತಲ್ವಾ, ಆ ಥರ ರಿಂಗ್ ಇದು. ಇದು ಬ್ರೇಸ್ಲೈಟು ಸಿಯಾಂದೇನೆ, ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬ್ಲ್ಯಾಕ್ ಪರ್ಲ್ ಕೂಡ ಇದೆ. ಇದು ಎಷ್ಟು ಗ್ರಾಮಲ್ಲಿ ಅಂದರೆ ಜಸ್ಟ್ ನಮಗೆ 1.5 ಗ್ರಾಮಲ್ಲಿ ಆಗಿದೆ. ಇದು ಸಖತ್ತಾಗಿದೆ ಕಲೆಕ್ಷನ್ ಮಾತ್ರ. ನನ್ನ ಡಿಸೈನ್ ನೋಡಿ ತುಂಬ ಹುಡುಕಾಡ್ಬಿಟ್ಟು ಮಾಡಿಸೋದು ಯಾವುದೇ ಆಗಿರಲಿ. ಇದು ಡೈಮಂಡ್ ಇಯರಿಂಗ್ಸು, ನಾವು ಲಾಸ್ಟ್ ಬರ್ಡೇಗೆ ಅವಳಿಗೆ ಗಿಫ್ಟ್ ಮಾಡಿದ್ದು. ಸಿಯಾನ್ ಚೈನು. ಸೊ ಇದು ಇರೋದು 12.5 ಗ್ರಾಮ್ ವಿತ್ ಡಾಲರ್. ಇದು 11.5 ಇದೆ. ಸೊ ಇದು 1.5 ಇದೆ. ಸೊ ಎಲ್ಲ ಸೇರಿಬಿಟ್ಟು 12.5 ಇದೆ ಚೈನು. ತುಂಬ ಚೆನ್ನಾಗಿದೆ, ಡಿಸೈನ್ ಮಾತ್ರ ಸಖತ್ತಾಗಿದೆ. ಸೊ ಲಾಸ್ಟ್ ಒನ್ ಸಿಯಾನ್ ಜ್ಯುವೆಲ್ಲರಿ. ಏನು ಅಂದರೆ ನೀವಿಲ್ಲಿ ನೋಡ್ಬೋದು, ಬ್ಯೂಟಿಫುಲ್ ಆದ ನೆಕ್ಲೆಸ್ ಹಾಗೆ ಇಯರಿಂಗ್ಸ್ನ. ಸೊ ಅವಳಿಗೆ ಟ್ರೆಡಿಷ್ನಲ್ ಪೀಸ್ ಇದು 2 ಸಖತ್ತಾಗಿದೆ. ನೆಕ್ಲೆಸ್ ಗ್ರಾಮ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಜಸ್ಟ್ 8.5 ಇದೆ ನೆಕ್ಲೆಸ್ಸು. ಸೊ ಇಯರಿಂಗ್ಸ್ ಬಂದು 5 ಗ್ರಾಮ್ಸ್ ಇದೆ. ಇದೆರಡು ಕೂಡ ಮಲಬಾರ್ ಸ್ಕೀಮಲ್ಲಿ ಮಾಡಿಸಿರೋದು, ತುಂಬ ಚೆನ್ನಾಗಿದೆ. ನೀವಿಲ್ಲಿ ನೋಡ್ಬೋದು. ಇವಾಗ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನಿಮ್ಮೆಲ್ರಿಗೂ ತೋರಿಸ್ತೀನಿ, ಬನ್ನಿ. ಫಸ್ಟ್ ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಡೈಮಂಡ್ ಮೂಗುತಿ. ಆ್ಯಕ್ಚುಲಿ ಇಲ್ಲೊಂದು ವೇರ್ ಮಾಡಿದ್ದೀನಿ, ಇದು ಕೂಡ ಡೈಮಂಡೇ. ಇಲ್ಲೊಂದಿದೆ. ಸೊ ಸಿಂಗಲ್ ಸ್ಟೋನು. ಇದು ಮಲಬಾರಲ್ಲಿ ತೊಗೊಂಡಿರೋದು. ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ಬೋದು ರಿಂಗು. ಇನ್ನು ಒಂದು 2 ರಿಂಗ್ಸು ಇನ್ನೊಂದು ಬ್ಯಾಂಕಲ್ಲಿದೆ, ಅದೆಲ್ಲ ಬರಲಿ. ಹಾರ, ರಿಂಗು ಮತ್ತು ಬ್ಯಾಂಗಲ್ಸು, ಇನ್ನು ಪ್ರವಿದು ಬ್ರೇಸ್ಲೆಟ್ಸು ಎಲ್ಲ, ಒಂದು ರಿಂಗ್ಸು ಎಲ್ಲ ಇದೆ. ಸೊ ಅದು ನೆಕ್ಸ್ಟ್ ಲಾಗ್ ಬರುತ್ತೆ. ಸೊ ಇದು ನನ್ನ ರಿಂಗು. ಇವಾಗ ಒಂದು ವೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದಿದೆ, 2 ಅಷ್ಟೇ. ಸೊ ಇದನ್ನು ಇವಾಗ ಬ್ಯಾಂಕಲ್ಲಿ ಇಡಬೇಕು. ಇದು ಟ್ರೆಡಿಷ್ನಲ್ ವೇರ್ ಆಗುತ್ತೆ. ಸೊ ಅದಕ್ಕೆ ಡೈಲಿ ವೇರ್ ಮಾಡೋದು ಬೇಡ ಅಂತ ಇದು ಕೂಡ ಬ್ಯಾಂಕಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀಡಿಲ್ಲ ಇವಾಗ. ಸೊ ಅದಕ್ಕೆ. ಇನ್ನು ಇಯರಿಂಗ್ಸ್ ಕಲೆಕ್ಷನ್ಸ್ಗೆ ಬರೋದಾದರೆ ನೀವಿಲ್ಲಿ ನೋಡ್ಬೋದು, ಲಕ್ಷ್ಮಿ ಡಿಸೈನು ಎಷ್ಟು ಚೆನ್ನಾಗಿದೆ. ಸೊ ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿ ಮತ್ತು ಡ್ರೆಸ್ಗೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ಇರೋದು ಜಸ್ಟ್ 2.5 ಗ್ರಾಮ್ಸ್. 2.5 ಗ್ರಾಮ್ಸ್. ಇದು ತೊಗೊಂಡಿದ್ದು ನಾನು ಮಲಬಾರಲ್ಲಿ. ಸೊ ನಾನು ಅವಾಗ ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 15,000 ಅಷ್ಟೇ. ಇವಾಗ 1 ಗ್ರಾಮ್ಗೆನೇ ಜಾಸ್ತಿ ಆಗುತ್ತೆ.
ಸೊ ಒಂದು ನನ್ನ ಇಯರಿಂಗ್ ಕಲೆಕ್ಷನ್ಸ್. ಹಾಗೆ ಇನ್ನೊಂದು ಸ್ಟಡ್ಸ್ ಇದೆ, ಸೊ ಹಾರ್ಟ್ ಶೇಪು. ಇನ್ನು 2 ಸ್ಟಡ್ಸ್ ಕೂಡ ಬ್ಯಾಂಕಲ್ಲಿದೆ. ಎಲ್ಲ ಸೇರಿದ್ರೆ ಒಂದು 10-11 ಪೇರ್ಸ್ ಇದೆ ಸ್ಟಡ್ಸು, ಇಯರಿಂಗ್ಸ್ ಎಲ್ಲಾನು ಸೇರಿದ್ರೆ. ಸಿಯಾಂದು ನಂದು. ಸೊ ಇದು ಹಾರ್ಟ್ ಶೇಪ್ ಇದೆ, ಇದನ್ನು ಡೈಲಿ ವೇರ್ ಕೂಡ ಮಾಡ್ಬೋದು. ಇದು ಕೂಡ 2.5 ಗ್ರಾಮ್ ಇದೆ, 2.5 ಗ್ರಾಮ್ಸ್. ಇದು ಕೂಡ ಮಲಬಾರ್ದೆ. ಸೊ ನಾನು ರೀಗಲ್ ಬರೋ ಮುಂಚೆ ನಾನು ಮಲಬಾರಲ್ಲಿ ತುಂಬಾ ಶಾಪ್ ಮಾಡಿದ್ದೀನಿ ಗೋಲ್ಡ್ನ. ಮತ್ತು ಜಾಯ್ಲುಕಾಸಲ್ಲಿ ನನ್ನ ಬ್ಯಾಂಗಲ್ಸು ಮತ್ತು ನನ್ನ ಹಾರ ಅಷ್ಟೇ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಪಾರ್ಟ್ 2. ಇದು ಕೂಡ ಮಲಬಾರಲ್ಲೇ ತೊಗೊಂಡಿರೋದು. ನಾನು ಮದುವೆ ಮುಂಚೆ ಯೂಸ್ ಮಾಡ್ತಿದ್ದೆ ಇದು ಚೈನ್ನ ಡೈಲಿ ವೇರ್ಗೆ. ಸೊ ಇದು ಇರೋದು ಎಷ್ಟು ಗ್ರಾಮ್ ಅಂದರೆ ಜಸ್ಟ್ ಇದು 6 ಗ್ರಾಮ್ಸ್ ಇದೆ ಚೈನು. ಇದು 2 ಗ್ರಾಮ್ಸು ಡಾಲರ್ ಇದೆ, 8 ಗ್ರಾಮ್ಸ್ ಟೋಟಲು. ನೀವು ನೋಡ್ಬೋದು. ಇದು ತೊಗೊಂಡಿರೋದು ಕೂಡ ಮಲಬಾರಲ್ಲೇ. ಹಾಗೆ ನೆಕ್ಸ್ಟ್ ಏನು ಅಂದರೆ ಇದು ತಾಳಿ ಸೆಟ್ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನಾನು ಬ್ಲ್ಯಾಕ್ ಪರ್ಲ್ದು ತೊಗೋಬೇಕು 25 ಗ್ರಾಮಲ್ಲಿ ಅಂತ ಚೈನ್ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಸ್ಕೀಮ್ ಹಾಕಿ ಆ ಚೈನ್ ಕೂಡ ತೊಗೋತೀನಿ. ಸೊ ಆ ಚೈನ್ ಮಾಡಿಸಿದಾಗ ಈ ತಾಳಿನ ಅದಕ್ಕೆ ಸೆಟ್ ಮಾಡಬೇಕಂತ ಇದು ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದಿದು ತಾಳಿ ನಂದಿರೋದು ಮೋಪ್ ಡಿಸೈನು. ಸೊ ಅದು ಸಿಂಗಲ್ಲು. ಸೊ ನಾನು ಈ ತಾಳಿನ ಬ್ಲ್ಯಾಕ್ ಪರ್ಲ್ದು ಇರೋದು ನೋಡಿದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತಲೇ ಮಾಡಿಸಿರೋದು ತಾಳಿನ. ಸೊ ಸೆಟ್ ಮಾಡಿ ಇಟ್ಟಿದ್ದೀನಿ, ಇನ್ನು ತೊಗೊಂಡ್ಬಿಟ್ಟು ಹಾಕೊಳ್ಳೋದಷ್ಟೇ. ನಂದಿರೋದು ಮೋಪ್ ಡಿಸೈನು. ಸೊ ಅದು ಸಿಂಗಲ್ಲು ಲೇಯರು, ಅದನ್ನು ತೋರಿಸ್ತೀನಿ ಇವಾಗ. ನೆಕ್ಸ್ಟು ಮೋಪ್ ತಾಳಿ. ಸೊ ಇದು ಟ್ರೆಂಡಿಂಗ್ ಇದೆ ಅಂತ ನಾನು ಇದನ್ನ ಮಾಡಿಸ್ಕೊಂಡೆ. ನೀವು ಇಲ್ಲಿ ನೋಡ್ಬೋದು, ಲಕ್ಷ್ಮಿ ಕೂಡ ಇದೆ. ಇದು ಟೋಟಲ್ ಬಂದು 42 ಗ್ರಾಮ್ಸ್ ಚೈನೇ ಇದೆ. ತುಂಬ ಭಾರ ಅನಿಸುತ್ತೆ, ಡೈಲಿ ವೇರ್ ಮಾಡೋಕ್ಕಂತೂ ನನಗಾಗಲ್ಲ. ಸೊ ಅದಕ್ಕೆ ನಾನು ಹಾಕೋದೇ ಇಲ್ಲ ಇದನ್ನು. ಯಾವಾಗೂ ರೇರ್ ಫಂಕ್ಷನ್ ಇದ್ದಾಗ ಮಾತ್ರ ಆಚೆ ತೊಗೊಬರ್ತೀವಿ. 2 ತಾಳಿ ಬಂದಿದೆ. ಹಾಗೆ ಇದೆಲ್ಲ ಸೇರಿಬಿಟ್ಟು ಒಂದು 52 ಗ್ರಾಮ್ಸ್ ಆಗಿದೆ. ನಂದು ತಾಳಿನೇ 7 ಗ್ರಾಮ್ಸ್ ಇದೆ. ಹಾಗೆ ಡಾಲರ್ ಬಂದು 1.5 ಇದೆ. ಹಾಗೆ ಎರಡು ಇದು ಮಣೆ ಕೂಡ ಬಂದಿದೆ ಗೋಲ್ಡ್ದು. ಸೊ ಅದೆಲ್ಲ ಸೇರಿಬಿಟ್ರೆ ಚೈನು ವಿತ್ ಇದೆಲ್ಲ ಸೇರಿ 52 ಗ್ರಾಮ್ಸ್ ನಾನು ಮೋಪ್ ಚೈನ್ ಮಾಡ್ಕೊಂಡಿದ್ದೀನಿ. ಫುಲ್ ತಾಳಿ ಸೆಟ್ 52 ಗ್ರಾಮ್ಸ್ ಆಗಿದೆ. ಸೊ ಇಲ್ಲಿ ಫಿಶ್ ಎಲ್ಲ ಬರುತ್ತೆ. ತುಂಬ ಇಲ್ಲಿ ಭಾರ ಅನಿಸುತ್ತೆ ನನಗೆ. ಫುಲ್ ಗೋಲ್ಡಲ್ಲೇ ಇದೆ, ಏನೂ ಪಲ್ಸ್ ಇಲ್ಲ ಮತ್ತು ಯಾವುದು ಸ್ಟೋನ್ಸ್ ಇಲ್ಲ, ಏನೂ ಇಲ್ಲ. ಫುಲ್ ಗೋಲ್ಡಲ್ಲೇ ಮಾಡಿಸಿರೋದು. ಇದು ನನ್ನ ತಾಳಿ. ಸೊ ತಾಳಿ ಅಂತೂ ತಂದು ತುಂಬಾ ಇದು ಭಾರ ಇದೆ ಚೈನು. ಸೊ ಅದಕ್ಕೆ ನಾನು ಡೈಲಿ ಹಾಕ್ತಾನೆ ಇಲ್ಲ. ಟೋಟಲ್ ಬಂದು 42 ಗ್ರಾಮ್ಸ್ ಚೈನು. ಇದೆಲ್ಲ ಸೇರಿಬಿಟ್ಟು 51 ಬರುತ್ತೆ. ಇದೆರಡು, ಇದು 7 ಇದೆ, 2 ಸೇರಿಬಿಟ್ಟು. ಸೊ ಇದೊಂದು 1.5. ಹಾಗೆ ಇದು. ಸೊ ಈ ತಾಳಿನಲ್ಲಿ ನಾನೆಲ್ಲೂ ಒಂದು ಸ್ಟೋನ್ ಕೂಡ ಇಲ್ಲ. ಸೊ ಫುಲ್ಲು ಗೋಲ್ಡಲ್ಲೇ ಮಾಡಿಸಿರೋದು. ಇಲ್ಲಿ ತುಂಬಾ ಗಟ್ಟಿ ಬರುತ್ತೆ. ಸೊ ಇಲ್ಲಿ ಭಾರ ಅನಿಸುತ್ತೆ, ಆ ಥರ ಇದೆ. ಸೊ ಅವಾಗ ಟ್ರೆಂಡಿಂಗ್ ನಡೀತಾ ಇತ್ತು ಅಂತ ಮೋಪ್ ಮಾಡಿಸ್ದೆ. ಬಟ್ ಇವಾಗ ಬೋರ್ ಆಗಿಬಿಟ್ಟಿದೆ. ನನಗೆ ಬ್ಲ್ಯಾಕ್ ಪರ್ಲ್ದು ಹಾಕೋಬೇಕಂತ ಆಸೆ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ಅದನ್ನು ತೊಗೋತೀನಿ. ಇದು ಕೂಡ ಇರುತ್ತೆ. ನೆಕ್ಸ್ಟ್ ಇದು ಬೇರೆ ಕಡೆ ಹೋದಾಗ ವೇರ್ ಮಾಡಿದ್ರೆ ಆಯಿತು ಅಂತ. ಸೊ ಇದು ತಾಳಿ. ಹಾಗೆ ನೆಕ್ಸ್ಟು ತುಂಬ ಬ್ಯೂಟಿಫುಲ್ ಆಗಿರೋ ನನ್ನ ಸೀಮಂತ ಗಿಫ್ಟ್ ಇದೆ. ಆ್ಯಕ್ಚುಲಿ ಇದು ಕೂಡ ಸ್ಕೀಮಲ್ಲೇ ತೊಗೊಂಡಿರೋದು. ಲಾಸ್ಟ್ ನಾನು ಸೀಮಂತಕ್ಕೆ ವೇರ್ ಮಾಡಿದ್ದೆ. ಇದ್ರ ಜೊತೆ ಒಂದು ಲಾಂಗ್ ಹಾರ ಕೂಡ ವೇರ್ ಮಾಡಿದ್ದೆ. ಅದು ಕೂಡ ನಿಮಗೆ ಫೋಟೋ ಹಾಕಿರ್ತೀನಿ, ನೋಡ್ಬೋದು. ಸೊ ಅದು ಕೂಡ ಬ್ಯಾಂಕಲ್ಲಿದೆ. ನೆಕ್ಸ್ಟ್ ಬಂದಾಗ ಪಾರ್ಟ್ 2 ವಿಡಿಯೋ ಬರುತ್ತೆ. ಇನ್ನೊಂದು ಬ್ಯಾಂಕಲ್ಲಿದೆ.
ಸೊ ಇದು ನನ್ನ ಜುಮ್ಕಾ. ಇದು ಇರೋದು 11 ಗ್ರಾಮ್ಸ್. ಸೊ ಚೈನ್ಗೆ ನಾನು ತುಂಬ ವೇಟ್ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಗೋಲ್ಡ್ ವೇಟ್ ತುಂಬಾ ಇದೆ. ಇದು ಬಂದು 38 ಗ್ರಾಮ್ಸ್ ಇದೆ. ಸೊ 38 ಗ್ರಾಮ್ಸ್ಗೆ ಇವಾಗ ಸಖತ್ ಡಿಸೈನ್ಸ್ ನಾವು ಮಾಡಿಸ್ಬೋದು. ಬಟ್ ಆ ಟೈಮಲ್ಲಿ ನಂಗೆ ಗೊತ್ತಾಗುತ್ತೆ. ಇದು 38 ಗ್ರಾಮ್ ತೊಗೊಂಡ್ಬಿಟ್ಟೆ. ತುಂಬ ಟ್ರೆಡಿಷ್ನಲ್ ಆಗಿ ಅನಿಸುತ್ತೆ. ಇದು ಕೂಡ ನಾನು ಪರ್ಚೇಸ್ ಮಾಡಿದ್ದು ಮಲಬಾರಲ್ಲಿ. ನಂದು ಲಾಸ್ಟ್ ಒನ್ ಅಂದರೆ ಬ್ಯೂಟಿಫುಲ್. ನನಗಂತೂ ಇದು ನನ್ನ ಕಲೆಕ್ಷನಲ್ಲೇ ತುಂಬ ಮೋರ್ ಇಷ್ಟ ಅಂದರೆ ಇದು ಒಂದೇ. ಸೊ ಇಲ್ಲೂ ಒಂದು ಜೊತೆ ಇಯರಿಂಗ್ಸ್ ಇದೆ. ಇದ್ರದ್ದೇ ಒಂದು ಲಾಗ್ ಕೂಡ ನನ್ನ ಲಾಗಲ್ಲಿದೆ. ಸೊ ನೀವು ನೋಡ್ಬೋದು. ಚೌಕ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಇರೋದು 25 ಗ್ರಾಮ್ಸ್. ಹಾಗೆ ಇದು ಸ್ಟಡ್ಸ್ ಟ್ರೆಡಿಷ್ನಲ್ ವೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ಇದು ಇಯರಿಂಗ್ಸು ನೋಡ್ಬೋದು. ಇದು ಆ್ಯಕ್ಚುಲಿ ತುಂಬ ಜನ ಇಷ್ಟಪಟ್ಬಿಟ್ಟಿದ್ದಾರೆ. ನಾನು ವೇರ್ ಮಾಡಿದಾಗ ಕೂಡ ಅಷ್ಟು ಚೆನ್ನಾಗಿದೆ ಡಿಸೈನು. ನೋಡ್ಬೋದು ನೀವು ಇಲ್ಲಿ. ಹೌದು, ಸಖತ್ತಾಗಿದೆ. ನನಗಂತೂ ಇದನ್ನು ಫಸ್ಟ್ ಟೈಮ್ ನೋಡಿದ ತಕ್ಷಣ ನಾನು ಇದನ್ನು ತೊಗೊಂಡೇ ಬಿಟ್ಟೆ. ವೇರ್ ಮಾಡೋಕ್ಕೂ ಇಷ್ಟಪಡಲಿಲ್ಲ. ಅಷ್ಟು ನನಗಿದು ಬೇಕಂದರೆ ಅಂತ ಬೇಕು ಅಂತ ಡಿಸೈಡ್ ಆಗಿದೆ. ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ಇದು ಕೂಡ ಸ್ಕೀಮಲ್ಲಿ ನಾವು ಪರ್ಚೇಸ್ ಮಾಡಿರೋದು. ಸೊ ನೋ ಮೇಕಿಂಗ್, ನೋ ವೇಸ್ಟೇಜ್. ಓನ್ಲಿ ನಾವು ಗೋಲ್ಡ್ ಪ್ರೈಸ್ನ ಕೊಟ್ಬಿಟ್ಟು ತೊಗೊಬಂದಿರೋದು ರೀಗಲಲ್ಲಿ. ಸೊ ಹಾಗೆ ಇದು ಕೂಡ 13.5 ಗ್ರಾಮ್ಸ್ ಇದೆ ಇಯರಿಂಗ್ಸು. ಸಖತ್ತಾಗಿದೆ. ಇದು ಟ್ರೆಂಡಿಂಗ್ ಇವಾಗ ನಡೀತಾ ಇದೆ. ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ. ಇದು ಕೂಡ ನನಗೆ ಸಾಕಷ್ಟು ಜನ ಕೇಳಿದ್ದಾರೆ ವೇರ್ ಮಾಡಿದಾಗೆಲ್ಲ ಎಲ್ಲಿ ಮಾಡಿಸಿರೋದು ಅಂತ. ಇದು ಕೂಡ ಮಲಬಾರಲ್ಲಿ ತೊಗೊಂಡಿರೋದು. ಇನ್ನು ನಾನು ಲಾಸ್ಟ್ ಒನ್ ಅಂತ ನನ್ನ ಚೌಕರ್ ಹೇಳಿದೆ. ಸೊ ಇನ್ನು ನಾನು ಡೈಲಿ ವೇರಿಗೆ 25 ಗ್ರಾಮ್ನ ವೇರ್ ಮಾಡ್ತೀನಿ ಡೈಲಿ ವೇರ್ಗೆ. ಇದು ಬಂದು 10 ಗ್ರಾಮು. ಇದು ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ಬೋದು. ಇದನ್ನು ಡೈಲಿ ವೇರ್ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆ ನಾನು 14 ಗ್ರಾಮ್ದು ಮಾಡ್ತಾ ಇದ್ದೆ. ಸೊ ಹಾಗೆ ಇದು ಕಡ ಥರ ಒಂದು ಸಿಂಗಲ್ ಬ್ಯಾಂಗಲ್ ನಾನು ಯೂಸ್ ಮಾಡ್ತೀನಿ. ಇದನ್ನು ಆ್ಯಕ್ಚುಲಿ 3.5 ಇಯರ್ 4 ಇಯರ್ ಆಯಿತು. ಸೊ ಇದನ್ನು ನಾನು ಕಡ ಥರ ಯೂಸ್ ಮಾಡ್ತಿದ್ದೀನಿ. ಇದು ಇರೋದು 7 ಗ್ರಾಮ್ ನೋಡ್ಬೋದು ನೀವಿಲ್ಲಿ. ಹಾಗೆ ರಿಂಗ್ ಬಂದು 3.5 ಗ್ರಾಮ್. ಇನ್ನೊಂದು ರಿಂಗ್ ಕೂಡ ವೇರ್ ಮಾಡ್ತೀನಿ. ಅದು ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಇದು ಬಂಕಿ ರಿಂಗು. ಸೊ ಅದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಸೊ ಟೋಟಲ್ ನಾನು 25 ಗ್ರಾಮ್ ಅಂದರೆ 2.5 ತೊಲೆನ ಡೈಲಿ ವೇರ್ ಮಾಡ್ತೀನಿ. ಇದು ಬಂದು ನಾನು ಡೈಲಿ ವೇರ್ ಮಾಡ್ತೀನಿ. ಕಡ ಥರ ಇದೆ, ಜಸ್ಟ್ 7 ಗ್ರಾಮಲ್ಲಿ. ಇದನ್ನು 3.5 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಲಬಾರಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೇಸ್ಲೆಟ್ ನನಗೆ ಇಷ್ಟ ಆಗಲ್ಲ. ಸೊ ಈ ಥರ ಬಳೆ ಥರ ಇದ್ದರೆ, ಅದು ಸಿಂಪಲಾಗಿ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಅಂತಾನೆ ಅವಾಗ ತೊಗೊಂಡಿದ್ದೆ. ಬಟ್ ಇದನ್ನು ನನಗೆ ಚೇಂಜ್ ಮಾಡೋಕ್ಕೆ ಮನಸ್ಸಿಲ್ಲ, ಅಷ್ಟು ಇಷ್ಟ ಆಗ್ಬಿಟ್ಟಿದೆ. ಸೊ ಸಿಂಗಲ್ ನಾನು ಇದನ್ನು ಕಡ ಥರ ಯೂಸ್ ಮಾಡ್ತೀನಿ. 7 ಗ್ರಾಮ್ಸ್ ಇದೆ. ಇದು ಒಂದು ರಿಂಗು 3.5 ಗ್ರಾಮ್ಸ್ ಇದೆ. ಗೋಲ್ಡಲ್ಲೇ ಇದೆ. ನಾನು ಸ್ಟೋನು ಅದು ಇದು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಗೋಲ್ಡ್ನ ಜಾಸ್ತಿ ಗೋಲ್ಡಲ್ಲೇ ತೊಗೊತೀನಿ. ಬಟ್ ಇವಾಗ ಸ್ಟೋನ್ ವ್ಯಾಲ್ಯೂ ಕೂಡ ಬರೋ ಅಂಥದ್ದನ್ನು ನೋಡಿಬಿಟ್ಟು ಒಂದು ರಿಂಗ್ ತೊಗೊಂಡಿದ್ದೀನಲ್ವ. ಸೊ ಇದು 3.5 ಗ್ರಾಮ್ಸ್ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಡಿಸೈನು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಸೊ ಲಾಸ್ಟ್ ಒನ್ ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿರೋ ನನ್ನ ಶಾರ್ಟ್ ಮಾಂಗಲ್ಯ ಸೂತ್ರ. ಸೊ ಇದು ಬಂದು ನಂದು ಲಾಸ್ಟ್ ಯೂಸ್ ಮಾಡಿದ್ದು. ತುಂಬ ಹೇರೆಲ್ಲ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬರೀ ಜಕ್ಕೊಳ್ತಾ ಇದೆ. ಸೊ ಈ ಥರ ಡಿಸೈನ್ ಯೂಸ್ ಮಾಡೋದ್ರಿಂದ ಹೇರೆಲ್ಲ ಸಿಕ್ಕೊಳ್ಳಲ್ಲ. ಬಟ್ ತುಂಬ ಕ್ಯೂಟಾಗಿ ಕೂಡ ಕಾಣಿಸುತ್ತೆ. 10 ಗ್ರಾಮಲ್ಲೇ ನನಗೆ ವಿತ್ ತಾಳಿ ಈ ಥರ ಡಿಸೈನ್ ಸಿಕ್ಕಿದೆ ನೋಡಿ ರೀಗಲಲ್ಲಿ. ಜಸ್ಟ್ 7% ಅಷ್ಟೇ ಇದಕ್ಕೆ ನಾವು ಮೇಕಿಂಗ್ ಪೇ ಮಾಡಿರೋದು. ನೋ ವೇಸ್ಟೇಜ್. ಸೊ ಇಲ್ಲಿ ಒಂದು ಕಡೆ ಲಾಕ್ ಕೊಟ್ಟಿರ್ತಾರೆ ಕೊಂಡಿನಲ್ಲಿ. ಇದು ಈ ಥರ ಓಪನ್ ಇದೆ.
ನನಗೆ ಇದು ತೆಳು ಅನ್ಸೋದ್ಕಿಂತ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಇಷ್ಟ ಆಯಿತು. ನನಗೆ ದಪ್ಪ ದಪ್ಪ ಕಾಣಿಸ್ಬಾರ್ದು ಅಂತ ಈ ಥರದೇ ಡಿಸೈನ್ ಹುಡುಕ್ತಾ ಇದ್ದೆ. ಫೈನಲಿ ನನಗೆ ರೀಗಲಲ್ಲಿ ಸಿಕ್ತು. ಚೆನ್ನಾಗಿದೆ ಡಿಸೈನ್. ಲಾಸ್ಟ್ ಒನ್ ಅಂದರೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಇದು ಒಂದು ಆಲ್ರೆಡಿ ಒಂದು 9-10 ಇಯರ್ಸೇ ಆಗೋಯ್ತು ಅನಿಸುತ್ತೆ. ನಾನು ಹೈಸ್ಕೂಲ್ ಇದ್ದೆ ಆವಾಗ ಹಾಕಿರೋದು 1.5 ಗ್ರಾಮ್ಸ್ ಇರೋ ರಿಂಗು. ಸೊ ಇಲ್ಲಿದೆ. ಹಾಗೆ ನನ್ನ ನೋಸ್ ಪಿನ್ ಬಂದು ಡೈಮಂಡು. ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಒಂದು 15K ಪೇ ಮಾಡಿದ್ದೆ. ಇವಾಗ ನಾವು ತೊಗೊಳಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ನೋಡಿದ್ರಲ್ಲ ನನ್ನ ಇದು ಗೋಲ್ಡ್ ಕಲೆಕ್ಷನ್. ಹಾಲ್ ಅನ್ನೋದಕ್ಕಿಂತ ಇನ್ನೊಂದು ಬರುತ್ತೆ. ಸೊ ನನ್ನ ಎಂಗೇಜ್ಮೆಂಟ್ ಇಯರಿಂಗ್ಸ್ ಮಾತ್ರ ಸಖತ್ ಕ್ಯೂಟ್ ಆಗಿದೆ. ನನ್ನ ರಿಂಗಲ್ಲಿ ಪ್ರವಿ ಅಂತ, ಸೊ ಪ್ರವಿ ರಿಂಗಲ್ಲಿ ಶ್ರೀ ಅಂತ ಈ ಥರ ಇದೆ. ಹಾಗೆ ನಂದು ಲಾಂಗ್ ಹಾರ ಆಯಿತು, ಮತ್ತು ಬ್ಯಾಂಗಲ್ಸು ಅದೆಲ್ಲ ಕಲೆಕ್ಷನ್ಸ್ ನಾನು ನೆಕ್ಸ್ಟು ಪಾರ್ಟ್ 2ನಲ್ಲಿ ಪ್ರವಿದು ಗೋಲ್ಡ್ ಕಲೆಕ್ಷನ್ಸು ಅದೆಲ್ಲ ಸೇರಿಬಿಟ್ಟು ನಾನು ಪಾರ್ಟ್ 2 ನನ್ನ ಗೋಲ್ಡ್ ಕಲೆಕ್ಷನ್ಸ್ ವೀಡಿಯೋನ ಮಾಡ್ತೀನಿ. ನೋಡಿದ್ರಲ್ಲ ನನ್ನ ಗೋಲ್ಡ್ ಕಲೆಕ್ಷನ್ಸ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮರಿಬೇಡಿ. ಬಾಯ್.